ಕಾರ್ಯಕ್ರಮವನ್ನ ಅದ್ಧೂರಿಯಾಗಿ ನಾವು ಎಲ್ಲಾ ಒಂದು ಭೀಮನ ಕುಟುಂಬದ ಎಲ್ಲಾ ಒಂದು ಸದಸ್ಯರು ಸೇರಿ ನಾವಿಲ್ಲಿ ಮಾಡ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಕೋಲಾರ ಜಿಲ್ಲಾ ಅಧ್ಯಕ್ಷರಾದಂತಹ ಬಿಜೆಪಿ ಮುಖಂಡರಾದಂತಹ ನಮ್ಮ ಓಂ ಶಕ್ತಿ ಚಲಪತಿ ಅಣ್ಣ ಅವರು ಬಂದಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನ ಕೊಡ್ತಿದ್ದೇನೆ. जय भीम जय भीम भीमराव 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 बाबा साहेब अंबेडकर ಅವರಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ
ಓಕೆ ಮುಂದೆ ಹೋಗಿ ಓಕೆ ಎಲ್ಲರೂ ಬರಂಗ್ ಮಾಡೋದು ಅಷ್ಟೇ ಫೋಟೋ ಸ್ವಲ್ಪ ಸೈಡ್ ಬಾ ಹಿಂಗೆ ಆರಾಮಾಗಿ ಸ್ವಲ್ಪ ಹಿಂದೆ ಬಂದು ಈ ಕಡೆ ಬಾಬುನಾ ಮೈಸೂರು ಹಿಡ್ಕೊಂಡು ಇಲ್ಲಿ ಪಾರ್ಕ್ ಇಲ್ಲ ಮೇಡಮ್ ಇಲ್ಲೇ नरेंद्र मोदी जी की अमित शाह जी की येडियूरप्ಪ जी की ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರಾದಂತಹ ರಾಜ್ಯದ ಅಧ್ಯಕ್ಷರಾದಂತಹ ವಿಜಯೇಂದ್ರನವರಿಗೆ, ಅಶೋಕಣ್ಣವರಿಗೆ, ಚಲವಾದಿ ನಾರಾಯಣಸ್ವಾಮಣ್ಣವರಿಗೆ, ಮಾಜಿ ಮಂತ್ರಿಗಳಾದಂತಹ ನಮ್ಮೆಲ್ಲರ ನಾಯಕರು, ನಮ್ಮ ಹಿತೈಷಿಗಳಂತ ನಾರಾಯಣಸ್ವಾಮಣ್ಣವರಿಗೆ ಅಣ್ಣ ಹೇಳಿದ್ದೀನಿ. ಮೈಸೂರಿನ ನಮ್ಮೆಲ್ಲರ ನಾಯಕರು, ಸಂಸದರು, ಕನ್ನಡಿಗರು ಅಂತ ಹೇಳಿದ್ರೆ, ಹಿಂದೂಗಳು ಅಂತ ಹೇಳಿದ್ರೆ ಎಲ್ಲಿ ಬೇಕಾದ್ರೂ ರಾಜ್ಯದ ಉದ್ದಗಲಕ್ಕೂ ಪ್ರವಾಸ ಮಾಡಿ ಕ್ಷೇತ್ರದ ವಿಷಯದ ಬಗ್ಗೆ ಒಂದೆರಡು ಮಾತುಗಳನ್ನು ಮಾತನಾಡಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಈ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದ ಜನ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಯಾವ ತೀರ್ಪನ್ನು ಕೊಡ್ತಾರೋ ಅದಕ್ಕೆ ನಾವು ತಲೆಬಾಗಿ ಸ್ವೀಕಾರ ಮಾಡಿದ್ದೇವೆ. ನಮಗೆ ಯಾವ ಹೊಟ್ಟೆ ಕಿಚ್ಚು ಇಲ್ಲ. ರಾಜಕೀಯ ಕ್ಷೇತ್ರದಲ್ಲಿ ಯಾವಾಗ ಚುನಾವಣೆಗಳು ಬರ್ತಾವೋ ಆ ಸಂದರ್ಭದಲ್ಲಿ ಜನಾದೇಶಕ್ಕೆ ನಾವೆಲ್ಲರೂ ಕೂಡ ತಲೆಬಾಗಲೇಬೇಕು. ಕಾರಣ ಏನಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಸಾರ್ವಜನಿಕ ಜೀವನದಲ್ಲಿ ನಿರಂತರವಾಗಿ ಕಲಿತಾನೇ ಇರ್ತೀವಿ. ಆ ಕಲಿಯುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಮ್ಮಗಳದ್ದು ಕೂಡ ತಪ್ಪಾಗಿರ್ಬೋದೇನೋ. ನಾನು ಬೇರೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಕ್ಕೆ ಹೋಗೋದಿಲ್ಲ. ಅದನ್ನು ಸರಿ ಮಾಡಿಕೊಳ್ಳೋಕ್ಕೆ ಇದೊಂದು ಅವಕಾಶ ಅಂತೇಳಿ ಭಾವಿಸಿ ಮುಂದಿನ ಚುನಾವಣೆಗಳಿಗೆ ನಾನು ತಯಾರಾಗಬೇಕು ಅನ್ನೋದು ಅಷ್ಟೇ ನಾನು ಗಮನದಲ್ಲಿ ಇಟ್ಕೊಂಡಿದ್ದೀನಿ. ಬಿಟ್ಟರೆ ದ್ವೇಷವನ್ನು ಇಟ್ಕೊಂಡು ರಾಜಕೀಯ ಎಂದೂ ಮಾಡೋದಿಲ್ಲ. ಈ ಕ್ಷೇತ್ರದಲ್ಲಿ ಗೆದ್ದಂಥ ಶಾಸಕರು ಯಾವ ರೀತಿ ದುರಾಡಳಿತವನ್ನು ಮಾಡ್ತಾ ಇದ್ದಾರೆ, ದೌರ್ಜನ್ಯ ದಬ್ಬಾಳಿಕೆಗಳಿಂದ ನಡೆಸ್ತಾ ಇದ್ದಾರೆ. ಒಂದು ನಯಾ ಪೈಸಾ ಕೂಡ ಸರ್ಕಾರದಿಂದ ಅನುದಾನವನ್ನು ತಂದು ಅಭಿವೃದ್ಧಿ ಮಾಡದೆ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಹಣವನ್ನ ನಾವು ಮಾಡಿದ್ದು ಅಂತೇಳಿ ಎಲ್ಲ ಕಡೆ ಪೂಜೆಗಳಲ್ಲಿ ಹೋಗಿ ಇವತ್ತು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ತೋರಿಸ್ಕೊಳ್ತಾ ಇದ್ದಾರೆ. ಸಾರ್ವಜನಿಕರು ಅನೇಕ ಜನ ಬಹಳ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅವರ ಪ್ರತಿನಿಧಿಯಾಗಿ ಸಾರ್ವಜನಿಕವಾಗಿ ಯಾರು ಕೇಳಲಿಲ್ಲಲ್ಲಪ್ಪ ಅನ್ನುವಂಥ ಕೊರಗು ನಮ್ಮ ಕ್ಷೇತ್ರದಲ್ಲಿದೆ. ಕಾರಣ ಏನಂತ ಹೇಳಿದ್ರೆ, ರಾಜ್ಯದ 224 ಕ್ಷೇತ್ರಗಳಲ್ಲಿ ಯಾರೇ ಗೆದ್ರೂ ಕೂಡ ಅವರು ಕೆಲಸ ಮಾಡಿ ಜನರ ಸೇವೆಯನ್ನು ಮಾಡ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಕಣ್ಣಾರೆ ಕಂಡಿದ್ದೀವಿ. ಆದರೆ ಪ್ರತಾಪ್ ಸಿಂಹಣ್ಣ, ನಾರಾಯಣಸ್ವಾಮಣ್ಣ, ಈ ಕ್ಷೇತ್ರದಲ್ಲಿ 2 MLAಗಳಿದ್ದಾರೆ. ಒಬ್ಬರು ಅಧಿಕೃತವಾದಂಥ MLA, ಇನ್ನೊಬ್ರು ಸೂಪರ್ MLA ಅಂತೇಳಿ ನಾನೇ ಹೇಳ್ತಾ ಇಲ್ಲ, ನಮ್ಮ ಕ್ಷೇತ್ರ ಜನ ಹೇಳ್ತಾ ಇದ್ದಾರೆ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ 224+1 ಹೆಂಗ್ ಬಂತು ಅಂತೇಳಿ ನನಗೂ ಪ್ರಶ್ನೆ ಕಾಡ್ತಾನೆ ಇದೆ. ಹುಡುಕ್ತಾ ಇದ್ದೀನಿ ಅವರಿಗೆಲ್ಲಾದ್ರೂ ಪತ್ರ ಇನ್ನೊಂದು ಕೊಟ್ರ ಪ್ರಮಾಣ ಪತ್ರ ಅಂತ. ಈ ಕ್ಷೇತ್ರದಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿನ ಎಲ್ಲ ಪದಾಧಿಕಾರಿಗಳು, ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಅದು ಯಾವುದೇ ಪಕ್ಷ ಇದ್ರೂ ಕೂಡ ಆಯಾ ಪಕ್ಷದ ಕಾರ್ಯಕರ್ತರು ನಮ್ಮ ಮೇಲೆ ಗೆಲ್ಲಬೇಕು ಅಂತೇಳಿ ಕಷ್ಟಪಡ್ತು ಕೆಲಸ ಮಾಡ್ತಾರೆ. ಅದು ತಪ್ಪಲ್ಲ. ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರು ಕೂಡ ಅದೇ ರೀತಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಆದರೆ ಅವರ MLA ಗೆಲ್ಲಬೇಕು ಅಂತೇಳಿ ಕಷ್ಟಪಟ್ಟು ಕಾರ್ಯಕರ್ತರು ಕೆಲಸ ಮಾಡದಂತ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳಿಗೆ ಮತ್ತು ಹಿರಿಯ ಮುಖಂಡರುಗಳಿಗೆ ಇವತ್ತು ಈ ಕ್ಷೇತ್ರದಲ್ಲಿ ಗೌರವ ಇಲ್ಲ. ಕಿಮ್ಮತ್ತು ಕಾಸಿನ ಬೆಲೆ ಇಲ್ಲ ಅವರಿಗೆ. ಇಲ್ಲಿಂದ ಹೋಗಿ ಕೋಲಾರಲ್ಲಿ
ಸೂಪರ್ MLA ಮನೆ ಬಾಗಿಲಲ್ಲಿ ಕೈ ಕಟ್ಕೊಂಡು ಕೇಳಿದಾಗ ಮಾತ್ರ ಅವರ ಕೆಲಸ, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಅಧಿಕೃತವಾದಂತ MLA ಒಂದು ಲೆಟರ್ ಅನ್ನು ಕೂಡ ಸಾರ್ವಜನಿಕವಾಗಿ ಕೇಳದಂತವ್ರು ಕೊಡ್ತಾ ಇಲ್ಲ. ಯಾರೇ ತೊಂದರೆ ಆದ್ರೂ ಕೂಡ ಕೇಳಬೇಕಂತ ಹೇಳಿದ್ರೆ ಕೋಲಾರ್ಗೆ ಹೋಗ್ಬೇಕು, ಅನುದಾನಗಳು ಹಂಚಬೇಕಂದ್ರೆ ಕೋಲಾರ್ಗೆ ಹೋಗ್ಬೇಕು. ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಗುತ್ತಿಗೆದಾರರು ಒಂದು ಕೆಲಸನೂ ಈ ಕ್ಷೇತ್ರದ ಗುತ್ತಿಗೆದಾರರ ಕೆಲಸ ಸಿಗ್ತಾ ಇಲ್ಲ, ಎಲ್ಲರಿಗೂ ಹೊರಗಿನವ್ರಿಗೆ ಸಿಗ್ತಾ ಇದೆ. ಗುತ್ತಿಗೆದಾರರ ಪರಿಸ್ಥಿತಿ ಏನಾಗಬೇಕು? ಸಾಲಗಳು ಮಾಡಿರ್ತಾರೆ, ಒಂದು ಕಡೆ ಸರ್ಕಾರದಿಂದ ಅನುದಾನ ಬರ್ತಾ ಇಲ್ಲ, ಸುಳ್ಳು ಭರವಸೆಗಳನ್ನು ಕೊಟ್ಟು ನಂಬಿಸಿ ಅವರಲ್ಲಿ ಕೆಲಸ ಮಾಡಿಸ್ಬಿಟ್ಟಿದ್ದಾರೆ. ಏನಾದ್ರೂ ಕಾಸಿರ್ತಕ್ಕಂಥ ಅನುದಾನ ಬಂದ್ರೆ, ಕೆಲಸ ಬಂದ್ರೆ ಅದು ಹೊರಗಿನವ್ರಿಗೆ, ಕಾಸು ಇಲ್ಲದೆ ಇರ್ತಕ್ಕಂಥ ಕೆಲಸಕ್ಕೆ ಇಲ್ಲಿನವ್ರಿಗೆ ಕೆಲಸ ಕೊಟ್ಟು ಸಾಲಗಾರರಾಗಿ ಮಾಡೋದು. ಇದೇ ನಗರಸಭೆಯಲ್ಲಿ 106 ಕೋಟಿ ಅವ್ಯವಹಾರಗಳು ನಡೀತಾ ಇದೆ. ಎಲೆಕ್ಟ್ರಿಷಿಯನ್ ರಿಪೇರಿ ಕೆಲಸದಲ್ಲಿ ಅವ್ಯವಹಾರ, ಆ ಮುನ್ಸಿಪಾಲಿಟಿನಲ್ಲಿ ಅಂಗಡಿಗಳಿರ್ತಕ್ಕಂಥದ್ದು ಅಲ್ಲಿ ಅವ್ಯವಹಾರಗಳು, ಈ ರೀತಿ ಹಲವಾರು ಅಕ್ರಮಗಳು ನಡೆದ್ರೂ ಕೂಡ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು ಕಾರ್ಯಕರ್ತರು ಕೇಳೋದಕ್ಕೆ ವಿಧಿಯೇ ಇಲ್ದಂಗೆ ಆಗ್ಬಿಟ್ಟಿದೆ. ಕೋಲಾರಲ್ಲೂ ಕೇಳುವಂತ ಪರಿಸ್ಥಿತಿ ಆಗ್ಬಿಟ್ಟಿದೆ. ನಮ್ಮ ಕ್ಷೇತ್ರ ಮೀಸಲು ಕ್ಷೇತ್ರ, ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರು ಹೆಚ್ಚಾಗಿದ್ರೂ ಸಹ ಮೇಲ್ವರ್ಗದ ಜನರಿಗೆ ನಾವು ಗೌರವಪೂರ್ವಕವಾಗಿ ನಡ್ಕೊಂಡಾಗ ಮಾತ್ರ ಸಾರ್ವಜನಿಕವಾಗಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನ ಕಳೆದ 2 ಸಾರಿ ನೀವು ಕೊಟ್ಟಂತ ಅಧಿಕಾರದ ಅವಧಿಯಲ್ಲಿ ನಾವು ಕೆಲಸ ಮಾಡಿ ತೋರಿಸಿದೀವಿ ಬಂಧುಗಳೇ. ಇಲ್ಲಿ ಕೂತಿರ್ತಕ್ಕಂಥವ್ರು ಯಾರಾದ್ರೂ ಹೇಳ್ರಿ, ಕಾಂಗ್ರೆಸ್ ಅವ್ರಿಗಾಗ್ಲಿ, JDS ಅವ್ರಿಗಾಗ್ಲಿ, RP ಅವ್ರಿಗಾಗ್ಲಿ, ಯಾವುದೇ ಪಕ್ಷದವ್ರಿಗಾಗ್ಲಿ, ನಾವು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಒಂದೇ ಒಂದು ಅಟ್ರಾಸಿಟಿ ಕೇಸ್ ಬೇಕಾಗಿ ಮಾಡಿಸಿದೀವ? ನಾವು ಮಾಡಿಸಿದೀವ ಹೇಳ್ರಿ. ಆದ್ರೆ ಇವರು ಅಧಿಕಾರಕ್ಕೆ ಬಂದ ಮೇಲೆ ಮೇಲ್ವರ್ಗದವ್ರ ಮೇಲೆ ಎಲ್ಲರ ಮೇಲೆ ಅಟ್ರಾಸಿಟಿ ಕೇಸ್ ಆಗಿದೆ. 7 ಸ್ಟೇಷನ್ ಬರುತ್ತೆ, 7 ಸ್ಟೇಷನ್ ಅಲ್ಲೂ ಅಟ್ರಾಸಿಟಿ ಕೇಸ್ ಆಗಿದೆ. ಭಯಭೀತರಾಗಿ ಇವತ್ತು ಜನ ಬದುಕುವಂತ ಪರಿಸ್ಥಿತಿ ಆಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಬೇಕು ಅಂತೇಳಿ ನಿಮಗೆ ಬಿಟ್ಟ ವಿಷಯ. ಹೇಳ್ತಾರೆ, ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಚುನಾವಣೆಗಳಲ್ಲಿ ನಿಂತ ಸಂದರ್ಭದಲ್ಲಿ, ಸಂವಿಧಾನ ಬರೆಯುವಂತ ಸಂದರ್ಭದಲ್ಲಿ, ಅವರ ಜೀವಿತ ಅವಧಿಯಲ್ಲಿ ಅವರು ನಮ್ಮನ್ನ ಆಗಲಿದ್ದ ದಿನಗಳ ಅವಧಿಯಲ್ಲಿ ಏನೇನು ಮಾಡೋದು ಅಂತೇಳಿ ನಮ್ಮೆಲ್ಲ ಮುಖಂಡಗಳು ಹೇಳ್ತಾರೆ. ಅದನ್ನೆಲ್ಲ ಕೇಳಿದ ಮೇಲೆ ನಿಮ್ಗನ್ಸುತ್ತೆ, ಈ ದೇಶವನ್ನ ಆಳಿದ 62 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮೋಸವಾಗಿ ಓಟ್ ಹಾಕಿದ್ದೀವಿ, ಇನ್ನು ಮುಂದೆ ನಾವು ಎಂದೂ ಕೂಡ ಆ ಕಡೆ ತಿರುಗಿ ನೋಡಬಾರದು, ಭಾರತೀಯ ಜನತಾ ಪಾರ್ಟಿ ಮಾತ್ರ ಈ ದೇಶ, ಈ ರಾಜ್ಯ ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ತೀರ್ಮಾನ ಮಾಡುವಂತ ಸಮಯ ಈಗ ಪ್ರಾರಂಭ ಆಗಿದೆ. ಅದಕ್ಕಾಗಿ ಇಲ್ಲಿ ಕೂತಿರ್ತಕ್ಕಂಥವ್ರು ಅನೇಕ ಜನರು ಬಹಳ ಆಶ್ಚರ್ಯದಿಂದ ಎದುರು ನೋಡ್ತಾ ಇದ್ದಾರೆ. ಕಾರಣ ಏನಂತ ಹೇಳಿದ್ರೆ, ನಮ್ಮ ಬುಜ್ಜಿಯವರು, ಕಮಲ್ ಅವರು, XMLA ಅವರು ಬಹಳ ದೂರ ಇದ್ಬಿಟ್ಟವ್ರು ಅಂತೇಳಿ ಸುಮಾರು ಜನ ದೂರದಲ್ಲಿ ಮಾತಾಡ್ಕೊಂತಾರೆ, ಹತ್ತಿರದಲ್ಲೆಲ್ಲ. ನಾವೆಲ್ಲ ಒಂದೇ ಆಗಿರೋದು, ಏನ್ ಒಂದ್ ತಾಯಿ ಹೊಟ್ಟೆಲಿ ಹುಟ್ಟಿಲ್ಲ ಅಷ್ಟೇ. ನಾವೆಲ್ಲರೂ ಅಣ್ಣ ತಮ್ಮಂದ್ರೆ, ಈ ಒಬ್ಬ ಮಾತಾಡಿದಾಗ ಇನ್ನೊಬ್ಬರು ಮಾತಾಡಕ್ ಆಗೋದಿಲ್ಲ. ಅಷ್ಟು ಮಾತ್ರಕ್ಕೆ ಯಾರು ಬೇರೆ ಬೇರೆ ಅವರು ಜಗಳ ಮಾಡ್ಕೊಂಡಿದ್ದಾರೆ ಅಂತ ಏನು ತಿಳ್ಕೊಳಕ್ ಹೋಗ್ಬೇಡ್ರಿ. ಆಮೇಲೆ ನೀವು ಗುಂಪುಗಳು ಮಾಡಕ್ ಹೋಗ್ಬೇಡ್ರಿ. ನಾವು 3 ಜನ ಯಾವಾಗಲೂ ಒಂದೇ ಆಗಿ ಇರ್ತೀವಿ. ಇದ್ರ ಮಧ್ಯದಲ್ಲಿ ನಾವೆಲ್ಲರನ್ನೂ ಒಟ್ಟಾಗಿ ಹೋಗ್ಬೇಕಂತೇಳಿ ನಮ್ಮ ಸಂಸದರು ಅವಾಗ ಹೇಳ್ತಾ ಇರ್ತಾರೆ, ಮಂಜಣ್ಣು ಅವಾಗಲೂ ಹೇಳ್ತಾ ಇರ್ತಾರೆ, ಏನಾದ್ರೂ ಮಾಡಿ ಎಲ್ಲರೂ ಒಂದೇ ಕೆಲಸ ಮಾಡ್ಕೊಂಡು ಹೋಗ್ರಿ ಅಂತ. ಯಾಕಂದ್ರೆ ಹೇಳಿದ್ರೆ, ಸಾವಿರಾರು ಜನ ಪಕ್ಷವನ್ನು ನಂಬಿ, ನಮ್ಮನ್ನೆಲ್ಲರೂ ನಂಬಿ ಇಲ್ಲಿ ಪಕ್ಷವನ್ನು ಕಟ್ಟಿದ್ದಾರೆ. ಅಧಿಕಾರಕ್ಕೆ ತರಬೇಕು. ಮುಂದೆ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಮತ್ತು ನಗರಸಭೆ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಸಹಕಾರ ಕ್ಷೇತ್ರಗಳಲ್ಲಿ ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರನ್ನ ಅಧಿಕಾರದಲ್ಲಿ ಕುಂಡ್ರಿಸಿ ನಾವು ನೋಡಬೇಕು ಅನ್ನುವಂತ ಮಹತ್ವಾಕಾಂಕ್ಷೆ ನಮ್ಮದೆಲ್ಲರದು ಆಗಿದೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರು ಗೆಲ್ಲುವ ಕಡೆ ನಾವು ಮನಸ್ಸು ಮಾಡಬೇಕು, ನಾವೆಲ್ಲರೂ ಒಂದಾಗಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಒಂದಾಗಿ ಈ ವೇದಿಕೆಯಲ್ಲಿ ಸೇರಿದ್ದೇವೆ. ಆದರೆ ಕಾಂಗ್ರೆಸ್